ಕುಮಟಾ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಗಣೇಶ್ ಅಂಬಿಗ್ ಮಿರ್ಜಾನ್ ಹಾಗೂ ಗೌರವಾಧ್ಯಕ್ಷರಾಗಿ ಎಸ್ಟಿ ನಾಯ್ಕ್ ದೇವಗಿರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯತ್ಗಳನ್ನು ಬಲಗೊಳಿಸುವ ಸದುದ್ದೇಶದಿಂದ ಕುಮಟಾ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟವನ್ನು ರಚನೆ ಮಾಡಲು ಸೋಮವಾರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸಭೆ ಕರೆಯಲಾಗಿತ್ತು. ಸುಮಾರು 150ಕ್ಕೂ ಅಧಿಕ ಸದಸ್ಯರುಗಳು ಈ ಸಭೆಯಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ನಮ್ಮಲ್ಲಿ ಸದಸ್ಯರೆನಿಸಿಕೊಂಡವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಪಂಚಾಯತ್ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇಲ್ಲಿರುವ ಸಮಸ್ಯೆಗಳು ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಒಂದೇ ರೀತಿಯದ್ದಾಗಿದೆ. ಈಗಿನ ಪಂಚಾಯತ್ದ ವ್ಯವಸ್ಥೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾದಿಯಾಗಿ ಸದಸ್ಯರುಗಳು ಸಹ ಗ್ರಾಮದ ಯಾವ ಸಮಸ್ಯೆಗಳಿಗೂ ಸ್ಪಂದಿಸಲಾಗದ ದುಸ್ಥಿತಿ ಉಂಟಾಗಿದೆ. ಈ ಸ್ವತ್ತು ಸಮಸ್ಯೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಮಧ್ಯೆ ಸಮಸ್ಯೆಗಳಾಗಿಯೇ ಉಳಿದಿದೆ. ಇದಕ್ಕೆ ಅಗತ್ಯ ಇರುವ ತರಬೇತಿ ಹೊಂದಿದ ಸಿಬ್ಬಂದಿಗಳು ಪಂಚಾಯತ್ದಲ್ಲಿ ಲಭ್ಯವಿಲ್ಲ. ಒಂದೊಂದು ಪಂಚಾಯತ್ದಲ್ಲಿ ಒಂದೊಂದು ರೀತಿಯ ಮಾಹಿತಿಯಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯತ್ಗಳು ಸಿಬ್ಬಂದಿ ಕೊರತೆ ಅನುಭವಿಸುತ್ತಿದೆ. ಈ ಕಾರಣವೇ ಪಂಚಾಯತ್ದ ಹಲವಾರು ಕಾರ್ಯಗಳ ವಿಳಂಬಕ್ಕೆ ಕಾರಣವಾಗಿದೆ. ಹೀಗೆ ಹಲವು ಸಮಸ್ಯೆಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಏನೇ ಸಮಸ್ಯೆ ಇದ್ದರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡು ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಇನ್ನು ಕುಮಟಾ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಗಣೇಶ್ ಅಂಬಿಗ ಮಿರ್ಜಾನ್, ಗೌರವಾಧ್ಯಕ್ಷರಾಗಿ ಎಸ್ಟಿ ನಾಯ್ಕ್ ದೇವಗಿರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶಾಂತಾರಾಮ್ ನಾಯ್ಕ್ ಹೆಗಡೆ, ಸಹ ಕಾರ್ಯದರ್ಶಿ ಗಂಗೆ ಪಟಗಾರ್ ವಾಲ್ಗಳ್ಳಿ, ಕೋಶಾಧ್ಯಕ್ಷರಾಗಿ ಫ್ರಾಂಕಿ ಫರ್ನಾಂಡಿಸ್ ದಿವ್ಗಿ, ಖಜಾಂಚಿ ವಿರೂಪಾಕ್ಷ ನಾಯ್ಕ್ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಧರ್ ಪೈ ಅಳ್ಕೋಡ್, ದತ್ತ ಪಟಗಾರ್, ಚಂದ್ರಶೇಖರ್ ನಾಯ್ಕ್, ಆನಂದು ನಾಯ್ಕ್, ಶೈಲಾ ನಾಯ್ಕ್, ವೀಣಾ ನಾಯ್ಕ್ 10 ಜನ ನಿರ್ದೇಶಕರು ಮತ್ತು 5 ಮಂದಿ ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಗಣೇಶ್ ಅಂಬಿಗ ಅವರು, ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಹೊಸ ಒಕ್ಕೂಟವನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಜೊತೆಗೆ ನಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಕುಮಟಾ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟವನ್ನು ರಚನೆ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ಗಳಾಗಿರುವ ಬಹಳಷ್ಟು ಸಮಸ್ಯೆಗಳು ಸಾರ್ವಜನಿಕರಿಗೆ ಸ್ಪಂದಿಸಲಾಗಿರುವ ತುಂಬಾ ಸಹಾಯಕರಾಗಿದೆ. ತುಂಬಾ ಬೇಸರದ ವಿಷಯ. ಇವತ್ತೇನು ಗ್ರಾಮ ಪಂಚಾಯತ್ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಧಿಕಾರವನ್ನ ಇವತ್ತು ಎಲ್ಲ ಅಧಿಕಾರಿಗಳೇ ಕಪಿಮುಷ್ಟಿ ವಿಸಿರುವುದರಿಂದ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಸಾಧ್ಯವಾಗ್ತಿಲ್ಲ. ಆ ಕಾರಣ ಇವತ್ತು ರಾಜ್ಯ ಮಟ್ಟದಲ್ಲೂ ಒಕ್ಕೂಟಗಳಿದೆ, ಜಿಲ್ಲಾ ಮಟ್ಟದಲ್ಲೂ ಒಕ್ಕೂಟ ರಚನೆ ಹಂತದಲ್ಲಿದೆ ಮತ್ತು ನಮ್ಮ ತಾಲೂಕು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಕ್ಕೂಟ ರಚನೆ ಆದಮೇಲೆ ಮತ್ತು ರಾಜ್ಯ ಒಕ್ಕೂಟದ ಸಹಕಾರದೊಂದಿಗೆ ಅಲ್ಲಿ ಏನು ನಮ್ಮ ಬೇಡಿಕೆಗಳಿಗೆ ಬೇಡಿಕೆಯನ್ನು ಇಟ್ಟು ಅದನ್ನ ಬೇಡಿಕೆ ನಮ್ಮ ಹಕ್ಕನ್ನು ನಾವು ಪಡೆಯುವ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಸಭೆಯಲ್ಲಿ ತಾಲೂಕಿನ 23 ಗ್ರಾಮ ಪಂಚಾಯಿತಿಗಳಿಂದ ಬಹುತೇಕ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.